1 ಸೆಕೆಂಡ್ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ನಿಮ್ಮ ಲೈಫಲ್ಲಿ ಒಂದು ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಆದರೆ ನೀವು ಅದನ್ನು ಒಪ್ಕೊಳ್ಳೋಕ್ಕೆ ಯಾಕೆ ಎದುರ್ತಾ ಇದ್ದೀರಾ ಗೊತ್ತಾ? ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆ್ಯಂಡ್ ಹಿಯರ್ ವಿ ಗೋ. ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಸೋಲ್ ಆಲ್ರೆಡಿ ನಿಜ ಹೇಳಿರುತ್ತೆ ನಿಮಗೆ, ಆಲ್ರೈಟ್. ಆದರೆ ನಮ್ಮ ಮೈಂಡ್ ಇದೆಯಲ್ಲ, ಆಲ್ವೇಸ್ ಇಟ್ ಟ್ರೈಸ್ ಟು ಗಿವ್ ಯು ಎಕ್ಸ್ಕ್ಯೂಸಸ್. ಒಮ್ಮೆ ಯೋಚನೆ ಮಾಡಿ, ಯಾರನ್ನಾದರೂ ಬಿಡಬೇಕೋ, ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕೋ ಬೇಡವೋ, ಈ ಡಿಸಿಷನ್ ತೊಗೋಬೇಕೋ ಬೇಡವೋ, ಅಥವಾ ಒಂದು ಸಿಚುವೇಶನಿಂದ ಮೂವ್ ಆನ್ ಆಗಬೇಕೋ ಬೇಡವೋ. ಸೊ ಈ ರೀತಿ ಕನ್ಫ್ಯೂಷನ್ಸ್ ಆಗಿದ್ದಾಗ ನಿಮ್ಮ ಮೈಂಡ್ ಏನು ಮಾಡುತ್ತೆ ಗೊತ್ತಾ? ಇನ್ನೊಂದು ಚಾನ್ಸ್ ಕೊಡು, ಸ್ವಲ್ಪ ವೆಯ್ಟ್ ಮಾಡು, ಮೇ ಬಿ ಥಿಂಗ್ಸ್ ವಿಲ್ ಗೆಟ್ ಬೆಟರ್, ಅವ್ರ ಇಂಟೆನ್ಷನ್ ಆಗಿರಲಿಲ್ಲ ಅಂತ ಒಂದೊಂದೇ ರೀಸನ್ ಕೊಡ್ತಾ ಹೋಗುತ್ತೆ. ಯು ನೋ ದ ಇಂಟ್ರೆಸ್ಟಿಂಗ್ ಪಾರ್ಟ್, ನೀವು ಫಸ್ಟ್ ಟೈಮ್ ಆ ಸಿಚುಯೇಷನ್ ಬಂದಾಗ, ಆ ಸಿಚುಯೇಷನ್ ಫೀಲ್ ಆದಾಗ ನಿಮ್ಮ ಒಳಗಿನಿಂದ ಬಂದ ಫಸ್ಟ್ ರೆಸ್ಪಾನ್ಸ್ ಅದು ತುಂಬ ಕ್ಲಿಯರ್ ಆಗಿರುತ್ತೆ, ಆಲ್ರೈಟ್. ಸೊ ಅದನ್ನೇ ನಿಮ್ಮ ಸೋಲ್ ವಿಸ್ಪರ್ ಅಂತ ಕರಿತೀವಿ, ಆಲ್ರೈಟ್. ಸೊ ನೆಕ್ಸ್ಟ್ ಅದಾದಮೇಲೆ ಏನಾಗುತ್ತೆ? ಫಿಯರ್ ಬರುತ್ತೆ, ಅಟ್ಯಾಚ್ಮೆಂಟ್ ಬರುತ್ತೆ, ಓವರ್ ಥಿಂಕಿಂಗ್ ಶುರು ಆಗುತ್ತೆ. ಸೊ ಅದ್ರ ಜೊತೆ ಏನಾಗುತ್ತೆ, ನಮ್ಮ ಮೈಂಡ್ ಇದೆಯಲ್ಲ, ಒಂದು ಸ್ಟೋರಿನೇ ಕ್ರಿಯೇಟ್ ಮಾಡುತ್ತೆ. ಅದು ಎಂಡ್ ಏನಾಗುತ್ತೆ, ನಿಮಗೆ ಆನ್ಸರ್ ಗೊತ್ತಿದ್ದರೂ ನನಗೆ ಗೊತ್ತಿಲ್ಲ, ಏನೋ ಕನ್ಫ್ಯೂಷನ್ನಲ್ಲಿ ನಾವು ಉಳಿದ್ಬಿಟ್ವಿ. ಇಲ್ಲಿ ಒಂದು ಕ್ವೆಶನ್ ನಿಮಗೋಸ್ಕರ, ಜಸ್ಟ್ ಆಸ್ಕ್ ದಿಸ್ ಕ್ವೆಶನ್ ಟು ಯುವರ್ ಸೆಲ್ಫ್. ನನಗೆ ನಿಜವಾಗಿಯೂ ಆನ್ಸರ್ ಗೊತ್ತಿಲ್ವಾ, ಅಥವಾ ನನಗೆ ಗೊತ್ತಿರೋ ಆನ್ಸರ್ನ ಎಕ್ಸೆಪ್ಟ್ ಮಾಡೋದಕ್ಕೆ ನಾನು ರೆಡಿ ಇಲ್ವಾ? ಈ ಕ್ವೆಶನ್ ನೀವು ಆನೆಸ್ಟಾಗಿ ಆನ್ಸರ್ ಕೊಟ್ಟರೆ, ಮಾರ್ಕ್ ಮೈ ವರ್ಡ್ಸ್, ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ ಏನಿದೆ ಅಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಬಿಕಾಸ್ ನಿಮ್ಮ ಸೋಲ್ ಏನಿದೆ, ನಿಮ್ಮ ಸೋಲ್ಗೆ ಕ್ಲಾರಿಟಿ ಬೇಕು, ಆದರೆ ನಿಮ್ಮ ಮೈಂಡ್ಗೆ ಸರ್ಟನಿಟಿ ಬೇಕು. ಮೈಂಡ್ ಪ್ರೂಫ್ ಕೇಳುತ್ತೆ, ಸೋಲ್ ಫೀಲಿಂಗ್ ಮೂಲಕ ವಿಸ್ಪರ್ ಮಾಡುತ್ತೆ. ಆ್ಯಂಡ್ ಸಮ್ಟೈಮ್ಸ್ ನಿಮಗೆ ಇನ್ನೊಂದು ಸೈನ್ ಬೇಕಾಗಿರೋದಿಲ್ಲ, ನೀವು ಈಗಾಗಲೇ ಆಲ್ರೆಡಿ ಆ ಸೈನ್ನ ಟ್ರಸ್ಟ್ ಮಾಡೋ ಆ ಕರೇಜ್ ಇದೆಯಲ್ಲ, ಆ ಕರೇಜ್ ಒಂದು ಬೇಕಾಗುತ್ತೆ ನಿಮಗೆ. ಸೊ ಟುಡೇ ಜಸ್ಟ್ ಬಿ ಇನ್ ದ್ಯಾಟ್ ಸೈಲೆನ್ಸ್ ಫಾರ್ ಫ್ಯೂ ಮಿನಿಟ್ಸ್. ಯಾರನ್ನೂ ಏನೂ ಕೇಳಕ್ಕೆ ಹೋಗಬೇಡಿ, ಗೂಗಲ್ ಮಾಡಬೇಡಿ, ಆ್ಯಂಡ್ 100 ಟೈಮ್ಸ್ ಡೋಂಟ್ ಟ್ರೈ ಟು ಅನಲೈಸ್ ದ ಸಿಚುಯೇಷನ್ಸ್, ಆಲ್ರೈಟ್. ಜಸ್ಟ್ ಆಸ್ಕ್ ಯುವರ್ ಸೆಲ್ಫ್, ನನ್ನ ಸೋಲ್ ಈಗ ನನಗೆ ಏನು ಹೇಳ್ತಿದೆ? ನಿಮ್ಮ ಮೈಂಡ್ ಆನ್ಸರ್ ಕೇಳೋ ಮೊದಲು ನಿಮ್ಮ ಸೋಲ್ ವಿಸ್ಪರ್ ಕೇಳಿ. You will get the answer without any confusions, which helps you to make decisions.